ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳು ಇರಬೇಕು. ಯಾಕೆ ಅಂತಂದ್ರೆ ಪಠ್ಯ ಪುಸ್ತಕದಲ್ಲಿ ಕೇವಲ 20-25 ಭಾಗದಷ್ಟು ಕಲಿಕೆಗೆ ಮಾತ್ರ ಮಕ್ಕಳಿಗೆ ಸಿಗ್ತದೆ. ಉಳಿದ ಎಲ್ಲ ಈ ಪ್ರಾಥಮಿಕ ಹಂತದ ಕಲಿಕೆಗಳನ್ನ ಅವರು ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಂಡು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾಗ್ತದೆ. ಯಾಕೆ ಹೀಗೆ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪದವಿಗಳನ್ನು ಪಡೆಯಬೇಕು, ಒಳ್ಳೆಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು, ಒಳ್ಳೊಳ್ಳೆ ಉದ್ಯೋಗಗಳನ್ನು ಪಡೆಯಬೇಕು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಕ್ಕಳು ಎದುರಿಸಬೇಕಾಗ್ತದೆ. ಅದರಲ್ಲಿ ಆಯ್ಕೆ ಆದರೆ ಮಾತ್ರ ಆ ಒಂದು ಎಲ್ಲ ಏನು ಒಳ್ಳೆ ಉದ್ಯೋಗ ಸಿಗ್ತದೆ ಕ್ಷೇತ್ರಗಳು ಆಯ್ಕೆ ಆಗ್ತವೆ. ಹಾಗಾಗಿ ಬರೀ ಪಠ್ಯ ಪುಸ್ತಕದ ವಿಷಯಗಳನ್ನು ಮಾತ್ರ ಕಲಿತ್ರೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎದುರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರಂಥಾಲಯ ಇರಬೇಕು. ಗ್ರಂಥಾಲಯದಲ್ಲಿ ಎಲ್ಲ ವಿಷಯದ ಪುಸ್ತಕಗಳು ಇರಬೇಕು. ಆ ಎಲ್ಲ ವಿಷಯದ ಪುಸ್ತಕಗಳನ್ನು ನಾವು ಓದಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ನೇಮ ಇದೆ. ಇಲ್ಲಿ ಗ್ರಂಥಾಲಯ ಇದೆ. ಇಲ್ಲಿ ಒಟ್ಟು 1382 ಪುಸ್ತಕಗಳು ಇರ್ತಕ್ಕಂಥ ಒಂದು ಗ್ರಂಥಾಲಯ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಮಕ್ಕಳು ಪಡೆದು ಓದಿಗೆ ಇರ್ತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳಿರಬೇಕು, ನಿಯತಕಾಲಿಕೆಗಳಿರಬೇಕು, ಎಲ್ಲ ವಿಷಯದ ಪುಸ್ತಕಗಳಿರಬೇಕು, ಕಥಾ ಪುಸ್ತಕಗಳಿರಬೇಕು. ಆಮೇಲೆ ಗ್ರಂಥಾಲಯದ ಅವಧಿಯನ್ನು ಹೊಂದಿಸಬೇಕು. ಗ್ರಂಥಾಲಯದ ಹಂಚಿಕೆ ಮಕ್ಕಳಿಗೆ ನಿಂತಕ್ಕಂಥ ಒಂದು ರಿಜಿಸ್ಟರ್ ಅನ್ನು ಮೇಂಟೈನ್ ಮಾಡಬೇಕು ಶಾಲೆ. ಅದನ್ನೆಲ್ಲ ಇಲ್ಲಿ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಶಾಲೆ ಕ್ರೀಡಾ ಸಾಮಗ್ರಿಗಳನ್ನು ಹೊಂದಿದೆ. ಮಕ್ಕಳ ಕ್ರೀಡಾ ಸ್ಪರ್ಧೆಗೆ ಅನುಕೂಲವಾಗಿ ಕ್ರೀಡಾ ಸಾಮಗ್ರಿಗಳು ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಶಿಕ್ಷಕರು ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು. ಅದನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಒಂದು ಶಾಲೆ ಅಂತಂದ್ರೆ ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಕ್ತವಾಗಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆ ನೋಡ್ತಕ್ಕಂಥ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಸ್ಮಾರ್ಟ್ ಎಜುಕೇಶನ್ ಅಂತಕ್ಕಂಥ ಒಂದು ಶಿಕ್ಷಣವನ್ನು ಈಗ ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥದ್ದು ಸರ್ಕಾರದ ಮತ್ತು ಇಲಾಖಾ ಒಂದು ಪ್ರಮುಖ ಉದ್ದೇಶ ಅದು. ಹಾಗಾಗಿ ಡಿಜಿಟಲ್ ಮೂಲಸೌಕರ್ಯಗಳು ಶಾಲೆಯಲ್ಲಿ ಇರಬೇಕು ಅಂತಕ್ಕಂಥ ನೇಮ ಇದೆ. ಕಂಪ್ಯೂಟರ್ಗಳಿರಬೇಕು, ಲ್ಯಾಪ್ಟಾಪ್ಗಳಿರಬೇಕು, ಪ್ರೊಜೆಕ್ಟರ್ಗಳಿರಬೇಕು, ಸ್ಮಾರ್ಟ್ ಬೋರ್ಡ್ಗಳಿರಬೇಕು, ಸ್ಮಾರ್ಟ್ ಟಿವಿಗಳಿರಬೇಕು. ಇವುಗಳ ಮೂಲಕ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು ತರಗತಿ ಕೊಠಡಿಯಲ್ಲಿ. ಅದರಿಂದ ಶಿಕ್ಷಕರು ಹೇಗೆ ಪಾಠ ಪ್ರವಚನಗಳನ್ನ ಮಾಡ್ತಾರೆ ತರಗತಿ ಕೊಠಡಿಯಲ್ಲಿ, ಅದಕ್ಕಿಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಇದರಿಂದ ಆಗ್ತದೆ. ಹಾಗಾಗಿ ಇವುಗಳನ್ನೆಲ್ಲ ಶಾಲೆ ಹೊಂದಿರಬೇಕು ಅಂತಕ್ಕಂಥ ನೇಮ ಇದೆ. ಈ ಶಾಲೆಯಲ್ಲಿ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯ ಇಲ್ಲ. ಆಮೇಲೆ ಮಗು ಬ್ಯಾಗ್ ರಹಿತ ದಿನವನ್ನ ಜಾರಿ ಮಾಡಲಾಗಿದೆ. ಪ್ರತಿದಿನ ಮಗು ಬ್ಯಾಗ್ ತೆಗೆದುಕೊಂಡು ಬರಬೇಕು. ತಿಂಗಳಲ್ಲಿ 1-2 ದಿನ ನಾನು ಬ್ಯಾಗಿಂದೇ ಶಾಲೆಗೆ ಬರಬೇಕು, ಸಂಭ್ರಮಿಸಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ನೇಮ ಇದೆ. ಇಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರ ಅದನ್ನ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ ಮತ್ತು ಬಳಸಲಾಗ್ತಿದೆ. 6-7ನೇ ತರಗತಿ ವಿಜ್ಞಾನ ಪಾಠ ಪ್ರವಚನಗಳನ್ನು ಮಾಡಬೇಕಾದ್ರೆ ಪ್ರಯೋಗಗಳನ್ನು ಮಾಡಿ ತೋರಿಸಿ ಮಕ್ಕಳಿಗೆ ಪಾಠ ಪ್ರವಚನವನ್ನು ಮಾಡಬೇಕಾಗ್ತದೆ. ಆಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಮಕ್ಕಳಿಗೆ. ಅದು ಎಲ್ಲ ಪ್ರಯೋಗದ ಪರಿಕರಗಳು ಮತ್ತು ಪ್ರಯೋಗದ ವಸ್ತುಗಳ ಶಾಲೆಯನ್ನು ಹೊಂದಿರಬೇಕು ಅಂತಕ್ಕಂಥ ನೇಮ ಇದೆ. ಇಲ್ಲಿ ಕೆಲವೊಂದು ಇದೆ ಅಂತಕ್ಕಂಥದ್ದು, ಕೆಲವು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಪರಿಕರಗಳು ಮತ್ತು ವಸ್ತುಗಳಾಗಿರೋದ್ರಿಂದ ಅವುಗಳು ಪ್ರಯೋಗಕ್ಕೆ ಅಷ್ಟು ಅನುಕೂಲ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ವಿಜ್ಞಾನ ಮತ್ತು ಗಣಿತ ಕಿಟ್ ಇದೆ. ಕಿಟ್ಗಳ ಮೂಲಕ ಪಾಠ ಮಾಡ್ತಕ್ಕಂಥದ್ದು. ಗಣಿತ ಕಿಟ್ ಇದೆ, ವಿಜ್ಞಾನ ಕಿಟ್ ಇಲ್ಲ ಅಂತಕ್ಕಂಥದ್ದು. ಸ್ವಯಂ ರಕ್ಷಣಾ ತರಬೇತಿ ಮಕ್ಕಳಿಗೆ ಕರಾಟೆ ನೀಡ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಕೆಲವು ಮೂಲ ಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಯಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ, ಭೌತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಇಲಾಖೆ ಅನುದಾನ ಸಾಕಾಗೋದಿಲ್ಲ. ಇಲಾಖೆ ಹೆಚ್ಚು ಅನುದಾನವನ್ನು ನೀಡೋದಿಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ಪಡ್ಕೊಂಡು ಶಾಲೆಯ ಭೌತಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರ ಅನುದಾನ, ಸಂಸದರ ಅನುದಾನ, ವಿಧಾನ ಪರಿಷತ್ ಅನುದಾನ, ಶಿಕ್ಷಕ ಪ್ರತಿನಿಧಿಗಳ ಅನುದಾನಗಳನ್ನು ಪಡ್ಕೊಂಡು ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಈ ಶಾಲೆ ಅದನ್ನ ಹೀಗೆ ಬಳಸ್ಕೊಂಡಿದೆ ಅಂತಕ್ಕಂಥದ್ದನ್ನ ಇಲ್ಲಿ 2020ರಿಂದ ಈಚೆಗೆ 2022-23ರಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ 2 ತರಗತಿ ಕೊಠಡಿಗಳ ಮೇಲ್ಛಾವಣಿ ದುರಸ್ತಿಯಾಗಿರ್ತಕ್ಕಂಥದ್ದು ಒಂದು ಕಾಮಗಾರಿ 3 ಲಕ್ಷ ಅನುದಾನವನ್ನು ಹಂಚಿಕೊಂಡು ಆಗಿರ್ತಕ್ಕಂಥ ಕಟ್ಟಡ ಮತ್ತು ಬೇರೆ ಯಾವುದೇ ಕಾಮಗಾರಿಗಳು ಇತ್ತೀಚೆಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆಯೇ,
ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆಯೇ? ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆಯೇ? ಅದಲ್ಲದೆ ಇಲಾಖಾ ನಿಯಮದ ಪ್ರಕಾರ ಶಾಲೆಗೆ ಬಂದು ಪಾಠ ಪ್ರತಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನ ಘಟಕ ಪರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು, ಅದರ ಮೌಲ್ಯಾಂಕನವಾಗಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ಮಗುವಿಗೆ ಮತ್ತು ಮಗುವಿನ ಪೋಷಕರಿಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಇಲಾಖಾ ನಿಯಮದ ಪ್ರಕಾರ ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನೆಲ್ಲ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಹೋಗ್ತಾರೆ ಅಂತಕ್ಕಂಥ ಅಭಿಪ್ರಾಯಗಳು ಬಂದಿದೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆ. ಇಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 4 ಜನ ಕಾಯಂ ಶಿಕ್ಷಕರು ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿದ್ದಾರೆ. ಕಾಲಕಾಲಕ್ಕೆ ಶಿಕ್ಷಣದಲ್ಲಿ ಬದಲಾವಣೆ ಆಗ್ತದೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕಾಗ್ತದೆ. ಅದಕ್ಕಾಗಿ ಆಗಾಗ ಇಲಾಖೆ ಏನು ಮಾಡ್ತದೆ, ಕೆಲವೊಂದು ತರಬೇತಿಗಳನ್ನು ಶಿಕ್ಷಕರಿಗೆ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ತರಬೇತಿಗಳನ್ನು ನೀಡ್ತಾರೆ. ಈ ಶಾಲೆಯ ಶಿಕ್ಷಕರು ಏನೇನು ಪಡೆದಿದ್ದಾರೆ? ಟಾಲ್ಪ್ ಅಂತಕ್ಕಂಥದ್ದು, ಟಾಲ್ಪ್ ಇಂಡಕ್ಷನ್ ತರಬೇತಿ ಅಂತಕ್ಕಂಥದ್ದು ಒಂದು GPT ಶಿಕ್ಷಕರು ಪಡ್ಕೊಂಡಿದ್ದಾರೆ. ಆಮೇಲೆ PAB ಅಂತಕ್ಕಂಥದ್ದು ಸೇವಾನಿರತ ವೃತ್ತಿಪರ ತರಬೇತಿ ಅಂತಕ್ಕಂಥದ್ದು ಒಬ್ಬ ಶಿಕ್ಷಕರು ಪಡೆದಿದ್ದಾರೆ. ಆಮೇಲೆ ಭಾಷಾ ಕಲಿಕೆಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಕಲಿಕೆಗೆ ಸಂಬಂಧಪಟ್ಟಂತೆ ENK ಮತ್ತು KNK ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶಿಕ್ಷಕರು ಅದರ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಸ್ಕೌಟ್ ಮತ್ತು ಗೈಡ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹೊಡೆಯುವ ಕಾರ್ಯವನ್ನು ಮಾಡಲಾಗಿದೆ. ಯಾವ್ದಾದ್ರು ಮಗು ಶಾಲೆ ಬರದೇ ಇರ್ತಕ್ಕಂಥ ಮಗು ಇದ್ರೆ ಅದನ್ನ ಕಂಡುಹಿಡ್ತಕ್ಕಂಥದ್ದು, ಯಾವುದೂ ಇಲ್ಲ ಅಂತಕ್ಕಂಥದ್ದು. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯನ್ನು ಯಾವುದೇ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಇತರೆ ಬಳಸೋದಿಲ್ಲ, ಕಡ್ಡಾಯವನ್ನು ನಾವು ಬಳಸಿಲ್ಲ ಅಂತಕ್ಕಂಥದ್ದು. ಪ್ರವೇಶ ಶುಲ್ಕ, ಕ್ಯಾಪ್ಟನ್ ಶುಲ್ಕ, ಅರ್ಜಿ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಪಡೆಯಲಾಗ್ತದೆ, ಯಾವುದೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಶಾಲೆಯ ಅಭಿವೃದ್ಧಿಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದರೆ ಶಿಕ್ಷಕರ ಪಾತ್ರ ಎಷ್ಟಿದ್ದು ಅಷ್ಟೇ ಶಾಲಾಭಿವೃದ್ಧಿ ಸಮಿತಿಯ ಪಾತ್ರ ಇರ್ತದೆ. ಎಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಶಾಲಾಭಿವೃದ್ಧಿ ಸಮಿತಿ ಇದ್ದರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ನಾವು ನೋಡಿದರೆ ಶಾಲಾಭಿವೃದ್ಧಿ ಸಮಿತಿ ಇದೆ, ನಿಲ್ಲಿಸ್ತಾರೆ, ಹಾಗಾಗಿ ಬರ್ತದೆ, ಸಭೆಗಳನ್ನು ಸೇರ್ತೇವೆ, ಚರ್ಚೆ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಷ್ಟು ಕ್ರಿಯಾಶೀಲವಾಗಿ ಎಷ್ಟು ಭಾಗವಹಿಸ್ತಿಲ್ಲ ಅಂತಕ್ಕಂಥ ಅಭಿಪ್ರಾಯ ನಮಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆಮೇಲೆ STMC ಪ್ರತಿ ಒಂದು ಶೈಕ್ಷಣಿಕ ವರ್ಷದಲ್ಲಿ 12 ಸಭೆಗಳನ್ನು ನಡೆಸಬೇಕಾಗ್ತದೆ. ಪ್ರತಿ ತಿಂಗಳು ಒಂದು ಸಭೆಯನ್ನು ಮಾಡಬೇಕಾಗ್ತದೆ. ಶಾಲೆಯ ಎಲ್ಲ ಏನು ಭೌತಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. ಆ ಚರ್ಚೆಯ ಮೂಲಕ ನಡಾವಳಿಯನ್ನು ದಾಖಲಿಸಬೇಕು. ಆ ಚರ್ಚೆಯಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದರೆ ಅದರ ಮುಂದೆ ಸರಿಪಡಿಸತಕ್ಕಂಥ ವ್ಯವಸ್ಥೆಗಳಾಗಬೇಕು. ಹಾಗೆ ನಾವು ನೋಡಿದಾಗ ಇಲ್ಲಿ 8 ಸಭೆಗಳು ಮಾತ್ರ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಒಂದು ಶಿಕ್ಷಣ 12 ಸಭೆಗಳು ಆಗಬೇಕು. ಆಗ ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಬಹುದು, ಶಾಲೆಯ ಮೇಲುಸ್ತುವಾರಿಯನ್ನು ಮಾಡಲಿಕ್ಕಾಗ್ತದೆ. ಆಮೇಲೆ ಅದರಿಂದ ಏನಾಗ್ತದೆ, ಶಾಲೆ ಅಭಿವೃದ್ಧಿ ಆಗ್ತದೆ, ಕಲಿಕಾ ವಾತಾವರಣ ನಿರ್ಮಾಣ ಆಗ್ತದೆ. ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಶಾಲೆ ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಆಗಾಗ ಇಲಾಖಾಧಿಕಾರಿಗಳು ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ. ಅದರಲ್ಲಿ ತಾಲೂಕು ಹಂತದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, BO ಮತ್ತು BRC ಅವರು ಒಂದು ಪ್ರಾಥಮಿಕ ಶಾಲೆಗೆ ಒಂದು ವರ್ಷದಲ್ಲಿ ಒಮ್ಮೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ BO ಅವರು 23-24ರಲ್ಲಿ ಒಮ್ಮೆ ಭೇಟಿ ನೀಡಿದ್ದಾರೆ. BRC ಅವರು ಒಮ್ಮೆ ಭೇಟಿ ನೀಡಿರ್ತಕ್ಕಂಥ ಕಂಡು ಬಂದಿದೆ. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ CRP ಅವರು ಸಹ ಒಂದು ಶಾಲೆಗೆ ಒಂದು ವರ್ಷದಲ್ಲಿ 12 ಬಾರಿ ಏಕೆಂದರೆ ಇವರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಶಾಲಾ ಎಲ್ಲ ಮಾಹಿತಿಗಳನ್ನ ಇಲಾಖೆಗೆ ತಲುಪಿಸ್ತಕ್ಕಂಥದ್ದು, ಇಲಾಖೆ ಎಲ್ಲ ಮಾಹಿತಿಗಳನ್ನ ಶಾಲೆಗೆ ತಲುಪಿಸಿ ಸಮನ್ವಯವನ್ನು ಸಾಧಿಸಿ ಶಾಲೆಯಲ್ಲಿ ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇಲ್ಲಿ ನೋಡಿದಾಗ 2023-24ರಲ್ಲಿ CRP ಅವರು 9 ಭೇಟಿ ಮಾಡಿರ್ತಕ್ಕಂಥದ್ದು ದಾಖಲಾತಿ ನಮಗೆ ಕಂಡು ಬಂದಿದೆ. 12 ಭೇಟಿಗಳನ್ನು ಮಾಡಬೇಕಾಗುತ್ತೆ. ಆಮೇಲೆ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನವನ್ನು ಪಡೆದಿದೆ, ಗ್ರಂಥಾಲಯದ ಅನುದಾನವನ್ನು ಪಡೆದಿದೆ ಅಂತಕ್ಕಂಥದ್ದನ್ನ ಕ್ರೀಡೆಗೆ 10,000 ರೂಪಾಯಿ ಅನುದಾನವನ್ನು ಪಡ್ಕೊಂಡಿದೆ ಇತ್ತೀಚೆಗೆ. ಆಮೇಲೆ ಗ್ರಂಥಾಲಯಕ್ಕೆ 6,500 ಅನುದಾನವನ್ನು ಪಡ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೀಡಾ ಪರಿಕರಗಳು ಮತ್ತು ಗ್ರಂಥಾಲಯದ ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ. 6,500 ರೂಪಾಯಿ ಗ್ರಂಥಾಲಯಕ್ಕೆ ಬಂದಿರ್ತಕ್ಕಂಥ ಅದರಲ್ಲಿ 99 ಪುಸ್ತಕಗಳನ್ನು ಖರೀದಿ ಮಾಡಿ ಗ್ರಂಥಾಲಯದಲ್ಲಿ ಅಳವಡಿಸಿದ್ದಾರೆ. ಶಾಲೆಯ ಮಕ್ಕಳಿಗೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಶಾಲಾ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಬೇಕು, ಅದನ್ನ ರಚನೆ ಮಾಡಿದ್ದಾರೆ. ಶಾಲೆಗಳಲ್ಲಿ ಏನಾದರೂ ದೂರುಗಳಿದ್ದರೆ ದೂರು ಸಲ್ಲಿಸಲಿಕ್ಕೆ ಒಂದು ದೂರು ಪೆಟ್ಟಿಗೆಯನ್ನ ನಿರ್ವಹಣೆ ಮಾಡಬೇಕು ಮಾಡಿದ್ದಾರೆ.
ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನ ಮಕ್ಕಳಿಗೆ ಆಗಾಗ್ಗೆ ಅದನ್ನ ನಿರ್ವಹಣೆ ಮಾಡಬೇಕು, ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ಸ್ವಲ್ಪ ಅಂತರದಲ್ಲಿರುತ್ತದೆ, ಇದರಿಂದ ಅಪಾಯ ಇರ್ತದೆ, ಅದು ಇರಬಾರ್ದು ಅಂತಕ್ಕಂಥ ಒಂದು ನ್ಯೂನತೆ ಇದೆ. ಆ ಮೈನ್ ಲೈನ್ ಏನು ಹೋಗಿರ್ತದೆ ಅದು ಶಾಲಾ ಪರಿಸರದ ಒಳಗಡೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ ಇಲ್ಲಿ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಅಂಶಗಳ ಕುರಿತು ಮೇಲ್ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು, ಅದರಲ್ಲಿ ಕೆಲವು ಔಷಧಿಗಳನ್ನ ನಿರ್ವಹಣೆ ಮಾಡಬೇಕು ಶಾಲೆಯಲ್ಲಿ. ಮಕ್ಕಳಿಗೆ ಸಣ್ಣ ಪುಟ್ಟ ಏನಾದರೂ ತೊಂದರೆ ಆದಾಗ, ಗಾಯಗಳಾದಾಗ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಅನ್ನೋದನ್ನ ಮಾಡಿದ್ದಾರೆ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿಗಳನ್ನ ಅಲ್ಲಿ ಮುಖ್ಯ ಶಿಕ್ಷಕರ ಕೊಠಡಿಯ ಫಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಏನಾದ್ರು ತುರ್ತಾಗಿ ಅಗತ್ಯ ಇದ್ದಾಗ ಅದನ್ನು ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಅದನ್ನ ಆಗಲೇ ಮಾಡಿದ್ದಾರೆ. ಅದರಂತೆ ಇಲಾಖಾ ಮುಖ್ಯ ಅಧಿಕಾರಿಗಳು ಅಂದ್ರೆ DDPI ಇಂದ ಮುಖ್ಯ ಶಿಕ್ಷಕರಿಂದ ಎಲ್ಲ ಅವರ ದೂರವಾಣಿ ಸಂಖ್ಯೆಗಳನ್ನ ಅಲ್ಲಿ ಪ್ರದರ್ಶನ ಮಾಡಬೇಕಾಗ್ತದೆ. ಅದನ್ನ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆ. ಇಲಾಖೆ ಒಂದು ಶಾಲೆಯಲ್ಲಿ ಒಬ್ಬರಿಗೆ ವೃತ್ತಿಪರ ಮಾರ್ಗದರ್ಶನ, ಮಕ್ಕಳ ಕಲಿಕೆಯನ್ನು ಮಾಡ್ತಕ್ಕಂಥ ಮತ್ತು ಸಮಾಲೋಚನೆ ಕೌಶಲ್ಯ, ಮಗು ಏನಾದರೂ ಮಾನಸಿಕವಾಗಿ ಹಿನ್ನಡೆ ಆದಾಗ ಮಗುವಿಗೆ ಕೌನ್ಸಿಲಿಂಗ್ ಮೂಲಕ ಸಾಧಸ್ಥಿತಿಗೆ ತರ್ತಕ್ಕಂಥ ಒಂದು ತರಬೇತಿಯನ್ನು ಇಲಾಖೆ ನೀಡುತ್ತದೆ. ಇಲ್ಲಿ ಒಬ್ಬ ಶಿಕ್ಷಕರು ಆ ಒಂದು ತರಬೇತಿಯನ್ನು ಪಡೆದಿದ್ದೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು ಇದಂತೆ ಏನೇನು ಮಕ್ಕಳಿಗೆ ಚಟುವಟಿಕೆಗಳನ್ನ ನೀಡ್ತಾ ಇದೆ ಶಾಲೆ ಅಂತಕ್ಕಂಥದ್ದು. ಯೋಗವನ್ನ ಚಟುವಟಿಕೆಗಳು, ವ್ಯಾಯಾಮ ಚಟುವಟಿಕೆಗಳು, ಆಮೇಲೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಸಪ್ರಶ್ನೆ ಚಟುವಟಿಕೆಗಳು, ಆಮೇಲೆ ಗಣಿತದ ಲೆಕ್ಕಗಳಿಗೆ ಸಂಬಂಧ ಸರಳ ಲೆಕ್ಕಗಳ ಕಲಿಕೆಗಳು, ಆಮೇಲೆ ಗಾದೆ ಮತ್ತು ಉಗುಟೆಗಳನ್ನು ಬೆಳೆಸ್ತಕ್ಕಂಥದ್ದು, ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಪ್ರಯೋಗಗಳು, ಆಮೇಲೆ ಪ್ರವಾಸ ಚಟುವಟಿಕೆಗಳು, ಕ್ಷೇತ್ರ ಭೇಟಿಗಳು, ಹೀಗೆ ಇತ್ಯಾದಿ ಚಟುವಟಿಕೆಗಳನ್ನು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹೀಗೆ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ 134 ಅಂಶಗಳಿದೆ. ಆ ಎಲ್ಲ ಅಂಶಗಳು ಯಾವ ರೀತಿಯಲ್ಲಿ ಅನುಷ್ಠಾನಗಳು ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇದೆ ಇಲ್ವಾ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಎಲ್ಲ ಏನು ಉತ್ತಮ ಅಂಶಗಳಿರ್ಬೋದು, ನ್ಯೂನತೆಗಳಿರ್ಬೋದು, ಆ ಎಲ್ಲ ಅಂಶಗಳನ್ನು ವಾಸ್ತವಾಂಶ ಏನಿದೆ ಅದನ್ನ ನಾವು ವರದಿಯಲ್ಲಿ ನಾವು ತಿಳಿಸಿದ್ದೀವಿ. ಅದೇ ರೀತಿ ನಾವು ಸಭೆ ಮುಂದೆ ಮಂಡಿಸಿದ್ದೀವಿ. ಇದನ್ನ ಯಥಾವತ್ ವರದಿಯನ್ನು ಸರ್ಕಾರದ ಗಮನಕ್ಕೆ ನಾವು ತರಬೇಕಾಗ್ತದೆ. ಇದರಲ್ಲಿ ಏನಾದ್ರು ನಮ್ಮ ಗಮನಕ್ಕೆ ಬರದೇ ಇರ್ತಕ್ಕಂಥ ಏನಾದ್ರು ಅಂಶಗಳಿದ್ರೆ ನೀವು ತಿಳಿಸಿದ್ರೆ ಆ ಎಲ್ಲ ಅಂಶಗಳನ್ನು ವರದಿ ಮೂಲಕ ಸರ್ಕಾರ ಗಮನಕ್ಕೆ ತರ್ತೀವಿ ಅಂತ ತಿಳಿಸುತ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡಂತ ಕಾರ್ಯಚಟುವಟಿಕೆಗಳ ಸಮಗ್ರ ವರದಿಯನ್ನು ದೇವೇಂದ್ರ ಸರ್ ಅವರು ನೀಡಿರ್ತಾರೆ. ಈ ವರದಿಯ ಬಗ್ಗೆ ನಿಮ್ಮಲ್ಲಿ ಏನಾದರೂ ಚರ್ಚೆಗಳಿದ್ರೆ ಈ ಸಭೆಯಲ್ಲಿ ನೀವು ತಿಳಿಸ್ಬೋದು. ಏನಾದ್ರು ಇದ್ರೆ ತಿಳಿಸ್ಕೊಡಿ. ನಾವೇನು ಗಮನಿಸಿದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ಹೊರತಾಗಿ ಏನಾದ್ರು ಇದ್ರೆ ತಿಳಿಸ್ತೀವಿ. ಏನಾರಿದೆಯಾ? ಹಳೆ ವಿದ್ಯಾರ್ಥಿಗಳೇನಾದ್ರೆ ಕೇಳಿದ್ರೆ ನಮ್ಮ ಶಾಲೆಯ ಸಮೂಹ ಸಂಪನ್ಮೂಲ ನಾಗಭೂಷಣ್ ಸರ್ ಅವರು ಈ ವರದಿಯ ಬಗ್ಗೆ ನಮ್ಮ ಅಭಿಪ್ರಾಯ ಸರ್ವರಿಗೂ ನಮಸ್ಕಾರ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುತ್ತ ಇಲ್ಲಿನ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಇರ್ತಾ ಇದೆ. ಗ್ರಾಮದಲ್ಲಿ ನಡೆಯೋ ಸಭೆಯಲ್ಲಿ ಯಾರು ಜಾಸ್ತಿ ಇರ್ತಾರೆ? ಮಕ್ಕಳು, ದೊಡ್ಡವರು, ಅವರು ಮಾತಾಡ್ಬೇಕು. ದೊಡ್ಡವರು ಯಾರು ಜಾಸ್ತಿ ಇರ್ತಾರೆ? ಅಧ್ಯಕ್ಷರೇ ಈಗ ಚರ್ಚೆಗಿಂತ ಮೊದಲು ನನಗೆ ಒಂದು ಅನಿಸಿರೋದು, ಶಾಲೆ ಭೇಟಿ ಕೊಟ್ಟಾಗ ನೀವು SDMs ಎಲ್ಲ ಸೇರ್ಕೊಂಡ್ರೆ ಒಂದಿನ ನಾವು ಬೇರೆ ಬೇರೆ ಶಾಲೆಗೆ ಭೇಟಿ ಕೊಟ್ಕೊಳ್ಳೋಣ. ನೀವು SDMs ಎಲ್ಲ ಸೇರಿಸ್ಕೊಳ್ಳಿ, ಒಂದು ಟೂರ್ ತರ ಮಾಡೋಣ. ನಾವು SDMs ಟೀಚರ್ಸ್ ಸೇರಿ ಒಂದು ಶನಿವಾರ ಟೂರ್ ಹೋಗೋದು. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಇರುವಂತ ಒಳ್ಳೊಳ್ಳೆ ಶಾಲೆಗೆ ಭೇಟಿ ಕೊಡ್ಲಿಕ್ಕೆ ಯಾದಗಿರಿಯಿಂದ ಬರ್ತಾರೆ, ಕೊಪ್ಪಳದಿಂದ ಬರ್ತಾರೆ, ಬಾಗಲಕೋಟೆಯಿಂದ ಬರ್ತಾರೆ. ಹಾಗಾಗಿ ನಾವು SDMs ಆಸಕ್ತಿ ವಹಿಸಿದ್ರೆ ಶಾಲೆಯನ್ನ ಯಾವ ರೀತಿ ಸಾಧ್ಯತೆ ಇದೆ. ಬಟ್ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಅವರು ಡಾಕ್ಟರ್ಸ್ ನೋಡಿದಾಗ ಇಲ್ಲಿಂದ ಏನು ಹೊರಗೋಗ್ತಿದ್ದಾರೆ ಅನ್ನೋದು ಸಿಕ್ಕಿಲ್ಲ ನಮಗೆ. ಯಾಕಂದ್ರೆ ಇಲ್ಲಿಂದ ಏನು ಮಾಡ್ತಾರೆ, ಅವ್ರು ಬರ್ತಾ ಇದ್ದಾರೆ 102% ಅವರು ಇಂಗ್ಲಿಷ್ ಮೀಡಿಯಂ ಅಂತ ಹೋಗಿ ಖಾಸಗಿ ಶಾಲೆಗೆ ಹೋಗುವಂಥವ್ರು. ಆದ್ರೆ ನಮ್ದೊಂದು ಉತ್ಕಟ ಆಸೆ ಇರಬೇಕು, ಏನಾದ್ರು ಮಾಡ್ಬೇಕು ಅಂತ ಒಂದು ಮನಸ್ಸಲ್ಲಿ ಬರಬೇಕು. ಇವತ್ತು ಸಂಕಲ್ಪ ಮಾಡೋಣ, ಒಳ್ಳೆ ದಿನನೇ ಎಲ್ಲ ಸೇರಿದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಅಲ್ಲಿ ಪೂಜೆಯಲ್ಲಿ ಇಷ್ಟು ಜನ ಇರ್ತಿದ್ರೋ ಇಲ್ಲ ಅಂತ ನಾನು ನೋಡ್ತೀನಿ. ಹಾಗಾಗಿ ನಾನು ಮೇ ಬಿ ಒಂದು 6 months ಬ್ಯಾಕ್ ಒಂದು ಸಂಭ್ರಮ ಶನಿವಾರಕ್ಕೆ ಇಲ್ಲಿ ಆಗಮಿಸಿದ್ದೆ. ಅಧ್ಯಕ್ಷರು ಅವತ್ತು ಪರಿಚಯ ಆಗಿತ್ತು. ಹೊಸದಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರು, ಅವರಿಗೆ ಸವಾಲುಗಳು ತುಂಬ ಇದ್ದು, ಅದಕ್ಕೆ ಸರಿಯಾಗಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಕೂಡ ಒಳ್ಳೆ ರೀತಿಯಲ್ಲಿ ಸಾಥ್ ಕೊಡ್ತಾರೆ. ಕಳೆದ ವರ್ಷ ಗೆಸ್ಟ್ ಟೀಚರ್ ಒಬ್ಬರು ಇರ್ತಾ ಇದ್ರು. ಈಗ ಅದಕ್ಕೆ ಆ ಹುದ್ದೆಗೆ ಪರ್ಮನೆಂಟ್ ಟೀಚರ್ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಅವರು ಕೂಡ ನುರಿತ ಮತ್ತು ಪರಿಣಿತ ಇದ್ದಾರೆ. ತರಬೇತಿಯಲ್ಲಿ ಕೂಡ ಪಾಲ್ಗೊಂಡಿದ್ದು ಆಸಕ್ತಿಯಿಂದ. ನನಗೆ ಸಾಕಾಗ್ತಾ ಏನಾಗುತ್ತಂದ್ರೆ ನನ್ನಲ್ಲಿ ಸ್ವಲ್ಪ ಉತ್ಸಾಹ ಕಡಿಮೆ ಇರುತ್ತೆ. ಅಂದ್ರೆ ಅವರು ಆ ಥರ ಇಲ್ಲ. ಹಾಗಾಗಿ ಅವರಿಂದ ನಾವು ತುಂಬ ನಿರೀಕ್ಷಿಸ್ಬೋದು ಅಂತ ನಾನು ಅನ್ಕೋತೇನೆ. ಯಂಗ್ಸ್ಟರ್ ಅನುಷ್ಠಾನ ಅಂತಿದ್ದಾರೆ, ಜೊತೆಗೆ ಅನುಭವಿ ಸಿದ್ದೇಶಪ್ಪ ಸರ್ ಇದ್ದಾರೆ, ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಇರುವಂಥ ವಸಂತ್ ಕುಮಾರ್ ಇದ್ದಾರೆ. ಬಟ್ ಎಲ್ಲರಿಗೂ ಬೇಕಾಗಿರೋದು ಏನಪ್ಪ ಅಂದ್ರೆ ಸಮಯ ಕೊಡುವಂತ ಮನೋಭಾವನೆ ಹೊಂದಿದೆ. ಏನೇ ಸಾಧನೆ ಮಾಡಬೇಕು ಅಂದ್ರೆ ಅತ್ಯಮೂಲ್ಯವಾದದ್ದು ಸಮಯ. ಅದೊಂದು ಇದ್ರೆ ನಾವು ಏನಾದರೂ ಸಾಧಿಸಬಹುದು ಅಂತ ಹೇಳ್ತಾ ಇಲ್ಲ ಒಂದು SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಇವರೆಲ್ಲರೂ ಸೇರ್ಕೊಂಡು ಏನಾದ್ರು ಸಾಧಿಸಬಹುದು. ಖಂಡಿತ ನೀವು ಒಂದು SDMCಲಿ ತೀರ್ಮಾನ ಮಾಡಿದ್ರೆ ನಾನು ನಿಮ್ಮ ಜೊತೆಗೆ ಶಾಲೆ ಭೇಟಿಗೆ ಇಂಥ ಶಾಲೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಅವ್ರು ಏನ್ ಮಾಡಿದ್ರು, ಅವ್ರ ಅಭಿಪ್ರಾಯಗಳನ್ನು ನೀವು ತಿಳ್ಕೊಳಿಕ್ಕಾಗುತ್ತೆ, ಏನ್ ಚೇಂಜಸ್ ಮಾಡ್ಬೋದು. ಇದು ಇಷ್ಟು ಜನ ಇದಿರಲ್ಲ ಅಂತ ಒಂದು ಪೀಠಿಗೆ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ 134 ಅಂಶಗಳಿಗೆ ಸಂಬಂಧಪಟ್ಟಂತೆ ಶ್ರೀಯುತ ದೇವೇಂದ್ರ ಅವರು ತುಂಬ ಚೆನ್ನಾಗಿ ವರದಿಯನ್ನು ಮಂಡಿಸಿದ್ದಾರೆ. ಅವರಿಗೊಂದು ಚಪ್ಪಾಳೆ ಮೂಲಕ ಸ್ಟೈಲ್ ಆಫ್ ಪ್ರೆಸೆಂಟೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಅದು ನಮ್ಗೆ ಒಂದರ ಕಡೆ ಸರ್ ಅದು ಎಡಿಟ್ ಮಾಡುವಂಥದ್ದು ಏನು ಅಂತ ಅನಿಸುತ್ತೆ. ತಾಂತ್ರಿಕವಾದಂಥ ಎಲ್ಲ ಸೌಲಭ್ಯಗಳು ಇರಬೇಕು ಅಂತ ನಿಯಮ ಇದೆ, ನಿಯಮ ಅಲ್ಲ ಇದೆಯಾ ಇಲ್ಲ. ಯಾಕಂದ್ರೆ ಏನೇ ಇದ್ರು ಅದನ್ನೆಲ್ಲವನ್ನು ನಾವು ವಿದ್ಯಾರ್ಥಿ ಪೋರ್ಟಲ್ನಲ್ಲಿ ನನ್ನ ಶಾಲೆ ನನ್ನ ಕೊಡುಗೆ ಅಂತೇಳಿ ಅದನ್ನು ಆ ಬೈನಲ್ಲಿ ಆಲ್ರೆಡಿ ಎಂಟ್ರಿ ಮಾಡಿದ್ವಿ. ಸಲ ಏನಾಗುತ್ತಂದ್ರೆ ಈ ಪೋಷಕರಿಲ್ಲ, ಅದು ಬೇರೆ ರೀತಿ ಅರ್ಥ ಪಡ್ಬಿಡುತ್ತೆ. ಇನ್ನು ಉಳಿದಂತೆ ನಿಯಮಗಳೇ ಏನು, ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದಾರಾ, ನಿಗದಿತ ಸಮಯದೊಳಗೆ ಬರ್ತಾ ಇದ್ದಾರಾ, ಶಾಲಾ ಅವಧಿಯಿಂದ ಹೋಗ್ತಾ ಇದ್ದಾರಾ, CRP 1 ವರ್ಷದಲ್ಲಿ 12 ಭೇಟಿ ಕೊಡ್ಬೇಕು, ಕೊಟ್ಟಿದ್ದಾರಾ, ಅದು ನಿಯಮನೆ, ಅದು ಒಪ್ಪದು. BO ವರ್ಷದಲ್ಲಿ 1 ಭೇಟಿನಾದ್ರೂ ಮಾಡಬೇಕು, ಸಮನ್ವಯಾಧಿಕಾರಿ ವರ್ಷದಲ್ಲಿ 1 ಭೇಟಿಯಾದ್ರೂ ಮಾಡಬೇಕು. ಮುಂದೆ ಶಿಕ್ಷಣ ಸೈನಿಕರು ಹೇಳಿಲ್ಲ, ಅವರಿಗೆ ತಾಲೂಕಿಗೆ ಒಬ್ಬರೇ ಇರ್ತೀವಿ. ಇದೆಲ್ಲ ನಿಯಮನೆ ಒಪ್ಕೊಳ್ಳೋಗುತ್ತೆ. ಕೆಲವೊಂದು ಸಂಗತಿಗಳು ಇಲ್ಲಿ ಅಷ್ಟು ಪ್ರಭಾವ ಬೀರುತ್ತೆ, ಕೆಲವು ಕಡೆ ಅದು ಟೀಚರ್ಸ್ಗೆ ಪಾರ್ಟ್ನರ್ಸ್ ಎಫೆಕ್ಟ್ ಆಗಿರೋದು ಇದೆ, ನಮ್ಮ ಗಮನದಲ್ಲಿರೋದ್ರಿಂದ ಸ್ವಲ್ಪ ಕರೆಕ್ಷನ್. ಇನ್ನು ನಾನು ಈ ಶಾಲೆಯನ್ನ ಗಮನಿಸಿದಾಗ
2000 ಇಸ್ವಿಯಿಂದ ಒಂದು ದೇಶದಲ್ಲೇ ಶಾಲೆಗಳ ಒಂದು ಭೌತಿಕ ಪರಿಸ್ಥಿತಿ ತುಂಬಾ ಬದಲಾಯಿಸಿದೆ. ನಾವು ಎಲ್ಲೇ ನೋಡಿದ್ರು ಕೂಡ ಶಾಲೆಗಳು ಆಕರ್ಷಣೀಯವಾಗಿದೆ. ಬಟ್ ನಾನೀಗ ರಾಮಚಂದ್ರಾಪುರ ಟ್ರಸ್ಟ್ ಅನ್ನ CRP ಗಮನಿಸಿದಾಗ ಇಲ್ಲಿ ಈ ಒಂದು ಸುತ್ತ ಶಾಲೆ ಹೊರಗಡೆಯಿಂದ ನೋಡಿದಾಗಲೂ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ. ಯಾಕಂದ್ರೆ ಮಕ್ಕಳು ಬರ್ಲಿಕ್ಕೆ ಬೇಕಾದಂತ ಸುಗಮ ದಾರಿ ವ್ಯವಸ್ಥೆನೇ ಇಲ್ಲ. ಈಗ ನೋಡಿ, ಚರಂಡಿಗೆ ಬೇಕಾದಂತ ಒಂದು ಏನು ಸಾರ್ವೇರೋ ಅಥವಾ ಏನೋ ಅಲ್ಲಿ ದಾಟ್ಲಿಕ್ಕೆ ಬೇಕಾದಂತ ಒಂದು ಟೆಕ್ಸ್ ಲ್ಯಾಬ್ ಅದು ಸರಿಯಾಗಿಲ್ಲ. ಇನ್ನು ಕಾಂಪೌಂಡಿಗೆ ಪೈಂಟ್ ಗೇಟ್ ಅದು ಮತ್ತೆ ಮಾತಾಡಿದಾಗ ಅವ್ರಿಗೆ ಈ ಸಲ ಹೊಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಶಾಲೆಗೆ ಸುಣ್ಣ ಬಣ್ಣ ಒಂದು ಏನೇ ಆಗಲಿ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇರ್ಬೇಕಂದ್ರೆ ಸುಣ್ಣ ಬಣ್ಣ ಎಲ್ಲ ಆದಾಗಲೇ ಅದೊಂದು ಪ್ರಶ್ನೆ ಬರುವಂಥದ್ದು. ಇದನ್ನೆಲ್ಲ ಮಾಡ್ಲಿಕ್ಕೆ ಯಾವ ಮಾಸ್ಟರ್ ಮಾತ್ರ ಸಾಧ್ಯನಾ? ಸಾಧ್ಯ ಇದೆ, ಅವ್ರು ಸಮಯ ಕೊಟ್ಟರೆ. ಉಳಿದಂತೆ ಈಗ STMC ಮತ್ತೆ ಪೋಷಕರು ಪರಿಪೂರ್ಣವಾಗಿ ಕೈ ಜೋಡಿಸಿದಾಗ ಸಾಧ್ಯ ಇದೆ. ಯಾಕಂದ್ರೆ ಅದ್ದೂರಿಯಾಗಿ ಜಾತ್ರೆ ಆಗುತ್ತೆ ಅಲ್ವಾ ಸರ್? 5 ದೇವಿಯನ್ನ ಪುಸ್ತಕದವರೆಗೂ ಕರ್ಕೊಂಡು ಇಷ್ಟೆಲ್ಲ ಜನ ಸೇರ್ಕೊಂಡು ಜಾತ್ರೆ ಆಗುತ್ತೆ ಅಂದ್ರೆ ಶಾಲೆನೂ ಒಂದು ದೇವಾಲಯ ಅಂತ ಹೇಳ್ತೀವಿ. ಇಂಥ ಒಂದು ಶಾಲೆನ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಮನಸ್ಸು ಮಾಡಬೇಕಾಗಿದೆ. ಒಬ್ಬ ಯಾರಾದ್ರೂ ಲೀಡರ್ಶಿಪ್ ತಗೋಬೇಕಾಗಿದೆ. ಅದನ್ನು ಈಗ ನಿಮ್ಮ ಎಲ್ಲಮಾವಾಸ್ಯೆಯ ಶುಭ ದಿನದಂದು ಅವರ ನಿರ್ಧಾರ ಆದ್ರೆ ಶಾಲೆಗೊಂದು ಕಾರ್ಯಕ್ರಮ ಆಗ್ಬೋದು ಅಂತ ನಾನು ಅನ್ಕೋತೇನೆ. ಇದು ಉಳಿದಂತೆ ಮಕ್ಕಳ ಜೊತೆ ಕೂಡ ನಾನು ಕಲಿಕೆಯಲ್ಲೂ ಪಾಲ್ಗೊಂಡಿದ್ದೇನೆ. ಮಕ್ಕಳು ತುಂಬ ಚುರುಕಿದ, ಖುಷಿ ಅನ್ಸುತ್ತೆ. ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಅವರೆಲ್ಲ ಸ್ಪರ್ಧೆ ಕೂಡ ಮಾಡಿ ಹೋಗಿದ್ರು. ಅಲ್ಲೇ ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂತಂದ್ರೆ ಟೀಚರ್ ಮತ್ತೆ ಸ್ಟೂಡೆಂಟ್ ರೇಷಿಯೋ ಎಷ್ಟಿದೆ ಅಂದ್ರೆ 35 ಮಕ್ಕಳಿಗೆ ಒಬ್ರು ಟೀಚರ್ ಇರಬೇಕು. ಎಷ್ಟು? ಸರ್ಕಾರದ ನಿಯಮ, ಇದು ನಿಯಮ. ಸರ್ಕಾರದ ರೇಷಿಯೋ ಏನಪ್ಪಾ ಅಂದ್ರೆ 35 ಮಕ್ಕಳಿಗೆ ಒಬ್ರು ಟೀಚರ್. ಈಗ ಇಲ್ಲಿರೋ ಮಕ್ಕಳು ಎಷ್ಟು? 26. ಟೀಚರ್ಸ್ ಎಷ್ಟು? ಅದ್ಭುತವನ್ನೇ ಸಾಧಿಸಬೇಕಾಗಿದೆ ಅಲ್ವಾ? ಅದ್ಭುತವನ್ನು ನಾವು ಸಾಧಿಸಬೇಕಾಗಿದೆ. ಸೊ ಈಗ ನೀವು ಚಾರ್ಟ್ ನೋಡಿದ್ರೆ 7ನೇ ಕ್ಲಾಸಲ್ಲಿ 8 ಮಕ್ಕಳಿದ್ದಾರೆ. ಆ 8 ಮಕ್ಕಳು ನೆಕ್ಸ್ಟ್ ಇಯರ್ PC ಹೋಗ್ಲೇಬೇಕು. ಅವರು 8ನೇ ಕ್ಲಾಸಿಗೆ ಹೋಗ್ಬೇಕು. ಅವಾಗ ಎಷ್ಟಾಗುತ್ತೆ ಸಂಖ್ಯೆ? 18 ಆಗುತ್ತೆ. ಅಡ್ಮಿಷನ್ 1ನೇ ಕ್ಲಾಸಿಗೆ ಎಷ್ಟು ಆಗ್ಬೋದು ಅಂತ ನಿಮ್ಗೆ ಒಂದು ಗ್ರಾಮ ಶಿಕ್ಷಣ ಈ ಪ್ರಕಾರ ಇದೆ. 2 ಮಕ್ಕಳು ಅಲ್ಲಿಗೆ 2 ಮಕ್ಕಳು ಅಲ್ಲಿಗೆ ಮತ್ತೆ ನಿಮ್ ಸಂಖ್ಯೆ ಏನಾಗ್ಬೋದು ಮುಂದಿನ ವರ್ಷಕ್ಕೆ 20 ಆಗುತ್ತೆ ಅಲ್ವಾ? ವಿಚಾರ ಮಾಡ್ತಾ ಹೋಗಿ. ಈಗ ಒಂದು HPS ಅಂದ್ರೆ ಮಾಹಿತಿ ಎಲ್ಲರಿಗೂ ಏನೋ ಕಾರಣಕ್ಕೋಸ್ಕರ 1ರಿಂದ 5ನೇ ತರಗತಿವರೆಗೆ 12 ಮಕ್ಕಳಿದ್ರೆ ಶಿಕ್ಷಕರು ಕೊಡ್ತಾರೆ. 11 ಇದ್ರೆ ಒಬ್ಬರೇ ಕೊಡ್ತಾರೆ. ಯೋಚನೆ ಮಾಡ್ತಾರೆ ಇಲ್ಲಿ 1ರಿಂದ 5 ಟೋಟಲ್ ಮಾಡಿದಾಗ 12 ಬದಲಾಗ 11 ಆಯ್ತು ಅಂದ್ರೆ ಒಬ್ಬರನ್ನ ಬೇರೆ ಕಡೆಗೆ ಕಳಿಸ್ತಾರೆ. ಗೊತ್ತಿರಲಿ ಅಂತ. ಯಾಕಂದ್ರೆ ಇವತ್ತಿಂದಲೇ ನೀವು ಡಿಸೈಡ್ ಮಾಡಬೇಕು. ನಮ್ಮ ಶಾಲೆ ಮಕ್ಕಳು ಕರ್ಕೊಳ್ಳಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. 6 ಮತ್ತೆ 7ನೇ ಕ್ಲಾಸ್ ಟೋಟಲ್ 12 ಮಕ್ಕಳು ಇದ್ರೆ ಮಾತ್ರ ಇಬ್ಬರು ಸಿಗ್ತಾರೆ. ಅಲ್ಲಿ 11 ಆದ್ರೆ ಸರ್ಕಾರದ ಆಡಳಿತ. ಸೊ ಆ ನಿಟ್ಟಿನಲ್ಲಿ ಶಾಲೆ ತುಂಬಾ ಸಿಟಿಗೆ ಹತ್ತಿರದಲ್ಲಿದೆ. ಪರಿಸರ ಕೂಡ ಚೆನ್ನಾಗಿದೆ. ಹಿಂದ್ಗಡೆ ಎಲ್ಲ ನೀರಿನ ಪ್ರದೇಶಗಳು ಚೆನ್ನಾಗಿದೆ. ಕಲಿಕೆಗಳು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆಸಕ್ತಿಯಿಂದ ನಾವು ಏನಾದರೂ ಮಾಡಬೇಕು ಅನ್ನೋ ಮನೋಭಾವವನ್ನು ರೂಪಿಸುವುದು ಅತಿ ಅಗತ್ಯ ಆಗಿದೆ. ಇನ್ನು ಈ 2000 ಈಗ ನೀವು ಮಾತಾಡ್ತಾ ಇರೋದು 2023-24 ಅಂತ ಅನ್ಕೋತೀವಿ. ಆ ಸಂದರ್ಭದಲ್ಲಿ ನಾನು CRP ಇಲ್ಲ, ಅದು ಆ CRP ನಡೆಸಬೇಕು ಒಂದ್ಸಲ ಬೇಕು. ಆಕ್ಚುಲಿ ನಾವು CRP ಆಗಿ ಇವತ್ತಿನ ದಿನದ ಒಂದು ಶೆಡ್ಯೂಲ್ ಹೇಳಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿಲಿ ಮಿಷನ್ ಸುರಕ್ಷಾ ಮೀಟಿಂಗ್ ಅಂತೇಳಿ ಫೋನ್ ಮಾಡಿದ್ರು. ಡಯಟ್ ಶಿವಮೊಗ್ಗದಿಂದ PMC KPS ಈ ಶಾಲೆಗಳ ಜ್ಞಾನ ಸೇತು ಕಾರ್ಯಕ್ರಮದ ಪ್ರೋಗ್ರೆಸ್ ರಿಪೋರ್ಟ್ ಪ್ರೆಸೆಂಟ್ ಮಾಡಿ ಬನ್ನಿ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಅದ್ರ ಜೊತೆಯಲ್ಲಿ ಪ್ರೌಢಶಾಲಾ ಗಣಿತ ಮತ್ತು ಕನ್ನಡ ಶಿಕ್ಷಕರಿಗೆ ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ತರಬೇತಿ PhD ಟೀಚರ್ಸ್ 1ರಿಂದ 5 ತರಗತಿ ಬೋಧಿಸುವಂತ ಶಿಕ್ಷಕರಿಗೆ ತರಬೇತಿ.
ನೋಡ್ಬೇಕಾಗಿದೆ. ಇದಕ್ಕೋಸ್ಕರ ಹೇಳ್ತಂದ್ರೆ ಇವತ್ತು ಎಲ್ಲ ಸರ್ಕಾರಿ ನೌಕರರಿಗೂ ತುಂಬಾ ಬಿಸಿ ಶೆಡ್ಯೂಲ್ ಇದೆ. ಸೊ ಆ ಕಡೆ ಕೂಡ ನಾವು ಎಲ್ಲೆಲ್ಲಿ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಕೊಡೋಣ ಅಂತೇಳಿ ಆಶಿಸ್ತೇನೆ. ಇವತ್ತು ನಾನು ಸಪೋಸ್ ಇದೆಲ್ಲಾದ್ರೂ ಈ ಸೋಷಿಯಲ್ ಆಡಿಟ್ ಸಪ್ಪೆ ಕಟ್ಟಲಿದ್ರೆ ಖಂಡಿತ ಬರ್ತಿರ್ಲಿಲ್ಲ. ಯಾಕಂದ್ರೆ ಈಗ ಮಧ್ಯಾಹ್ನ ಫಸ್ಟ್ ಪೀರಿಯಡ್ ಮಧ್ಯಾಹ್ನ ಪೂರ್ತಿ ಯಾವುದು ನನ್ನದೇ ಕ್ಲಾಸ್ ಇರೋದು. ಇವರು ಅಸಮಾಧಾನ ಕೊಡ್ತಾ ಇದ್ರೆ ಆದ್ರೆ ಏನು ಮಾಡಕ್ ಆಗಲ್ಲ, ಅನಿವಾರ್ಯ. ಇಲ್ಲಿ ಹತ್ರದಲ್ಲೇ ಇರೋದ್ರಿಂದ ಬಂದಿದೆ. ಈ ಒಂದು 2025-26ನೇ ಸಾಲಿನ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಸಾಲಿನಲ್ಲಿ ಕೊಡಬೇಕಾದಂತ ಪಠ್ಯ ಪುಸ್ತಕಗಳನ್ನ ನಾವು ಸರಬರಾಜು ಮಾಡಿದ್ದೇವೆ. ನಮ್ಗೆ ಇಲ್ಲೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪಠ್ಯ ಪುಸ್ತಕ ಗೋಡಾನಿಂದಲೇ ಸರಬರಾಜು ಮಾಡಿದ್ದೇವೆ. ಹಾಗಾಗಿ ಕೊರತೆ ಅನ್ನೋ ಪ್ರಶ್ನೆ ಬರಲ್ಲ. ಯಾವುದೋ ಒಂದೆರಡು ಟೈಟಲ್ ಕೊರತೆ ಆಗಿದ್ದು ನಮಗೆ ಅದನ್ನ ಪೂರೈಸುವಂತ ವ್ಯವಸ್ಥೆ ಆಗಿದೆ. 2 ಜೊತೆ ಸಮವಸ್ತ್ರಗಳನ್ನ ಇಲಾಖೆಯಿಂದ ಯಾವಾಗ ಸಪ್ಲೈ ಆಯಿತು ಅದೇ ಸಂದರ್ಭದಲ್ಲಿ ಪೂರೈಸಿದೆ. ಇನ್ನು ಈ ವರ್ಷ ವಿಶೇಷವಾಗಿ ಮಕ್ಕಳಿಗೆ ಏನು ಶೂ ಸಾಕ್ಸ್ ಕೊಡಬೇಕು ಅದನ್ನ ಕೊಟ್ಟಿದೆ. ಹೆಚ್ಚುವರಿಯಾಗಿ ಅಮೌಂಟ್ ಇದೆ, ಅದು ವಾಪಸ್ ಕಟ್ಟಬೇಕಾಗಿದೆ ಅಲ್ವಾ ಸರ್? ಬರುವಂತ ಅಮೌಂಟ್ ಜಾಸ್ತಿನೇ ಬಂದಿದೆ, ಅದು ಹೆಚ್ಚುವರಿ ಅದು ಹೋದ ವರ್ಷದ ಸ್ಟ್ರೆಂತ್ಗೆ ಅನುಗುಣವಾಗಿ ಹಾಕಿದ್ದಾರೆ. ಅದನ್ನ ವಾಪಸ್ ಸರ್ಕಾರ ಕಟ್ಕೊಳ್ಬೇಕಾಗಬೇಕು. ಇನ್ನು ಈ ವರ್ಷ ನಲಿಕಲಿ ಕಿಟ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ. 1ರಿಂದ 3ನೇ ತರಗತಿ ನಲಿಕಲಿ ಏನು ಶಿಕ್ಷಣ ಕ್ರಮ ಇದೆ, ಅದಕ್ಕೆ ಹೊಸ ಕಾರ್ಡ್ಗಳನ್ನ ಪ್ರಗತಿ ನೋಟ್ಗಳನ್ನ ಪೂರೈಸಿದ್ದಾರೆ. ಈಗ ತರಬೇತಿ ಕೊಡ್ತಾ ಇದೀವಿ ಓದು ಕರ್ನಾಟಕ ಅಂತ 4 ಮತ್ತು 5ನೇ ತರಗತಿಯ ಮಕ್ಕಳಿಗೆ ಭಾಷೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಅವರು ತುಂಬಾ ಗಟ್ಟಿಯಾದ ಜ್ಞಾನವನ್ನು ಹೊಂದಬೇಕು ಅಂತೇಳಿ ಅದು ತರಬೇತಿ ಆಗ್ತಾ ಇದೆ. ಈಗ ತರಬೇತಿ ನಂತರ ಆ ಒಂದು ಕಾರ್ಯ ಅನುಷ್ಠಾನ ಆಗುತ್ತೆ. 4 ಮತ್ತು 5ನೇ ತರಗತಿಗೆ ಸಂಬಂಧಪಟ್ಟಂತೆ ಓದು ಕರ್ನಾಟಕ ಕಿಟ್ ಕೊಟ್ಟಿದೆ. ವಿಶೇಷವಾಗಿ ಮೌಲ್ಯಯುತವಾದಂಥ ಪ್ರಯೋಗಗಳ ಮೂಲಕ ಚಟುವಟಿಕೆ ಮೂಲಕ ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ಸಾಲಿಡ್ ಕಿಟ್ ಅದನ್ನ ಕೂಡ ಇಲಾಖೆಯಿಂದ ಈ ವರ್ಷ ಕೊಡಲಾಗಿದೆ. ಇದನ್ನೆಲ್ಲ ಯಾಕೆ ಮತ್ತೊಂದು ಹೇಳ್ತಾ ಇರೋದು ಅಂದ್ರೆ ತುಂಬಾ ಸಲ ಅನ್ಕೋತೀವಿ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಎಲ್ಲ ಮಾಡ್ತಿರುತ್ತೆ ನಮ್ಗೆ ಖಂಡಿತ, ಯಾಕಂದ್ರೆ ಒಳಗೆ ಬಂದು ನೋಡಿರುತ್ತೆ. ಸೊ ಇಲಾಖೆ ಏನ್ ಮಾಡ್ತಿದೆ ಅಂತ ಅಂತೀವಿ, ಇಲಾಖೆ ಎಲ್ಲ ಮಾಡ್ತಿರುತ್ತೆ ನಮ್ಗೆ ಖಂಡಿತ, ಯಾಕಂದ್ರೆ ಒಳಗೆ ಬಂದ್ರೆ ಮಾತ್ರ ಗೊತ್ತಾಗ್ತದೆ. ಇದೆಲ್ಲ ಪೂರೈಸಿದ ಮೇಲೆ ಅದು ಸದ್ಬಳಕೆ ಆಗ್ತಿದೆ ಅನ್ನೋದು ಟೀಚರ್ಸ್ ಅದು ಯೂಸ್ ಮಾಡ್ಬೇಕು. ನಾನು ಸಾಲಿಡ್ ಕಿಟ್ ಎಲ್ಲ ಬೆಳೆಸೋಕೆ ಸಾಲಿಡ್ ಕಿಟ್ ನೋಡಿದೀರಾ? ಬಾಕ್ಸ್, ದೊಡ್ಡ ಬಾಕ್ಸ್, ಅದರೊಳಗೆ ಆಟಿಕೆಗಳಿದೆ, ABCD ಜೋಡಿಸೋದಿದೆ, ಸಂಖ್ಯೆಗಳನ್ನ ದಶಕ ಸಹಿತ ದಶಕ ರಹಿತ ಎಲ್ಲ ಮಾಡ್ಲಿಕ್ಕೆ ಚಟುವಟಿಕೆಗಳು ಇದೆ. ನೋಡಿದಿರಿ, ಮುಟ್ಟಿದ್ದೀರಾ? ಅದು ದಿನನಿತ್ಯವೂ ಬಳಕೆ ಆಗ್ಬೇಕು ಅನ್ನೋದು. ಇನ್ನು ಮುಂದುವರೆದು ದೂರ ಪ್ರಯಾಣ ಬಗ್ಗೆ ಯಾರು ದೂರ ಇಲ್ಲ ಅಂತ ಅವರು ಸರ್ ಹೇಳಿದ್ರು. ಆಕ್ಚುಲಿ ದೂರ ಪ್ರಯಾಣ ಮತ್ತೆ ಬರುತ್ತೆ, ಹೌದು ಬರುತ್ತೆ. ಎಷ್ಟು ಜನಕ್ಕೆ ಬರುತ್ತೆ ಕೇಳಿದ್ರೆ ನಮ್ಮ ಕ್ಲಸ್ಟರ್ 5 ಜನ ಕೊಡಿ ಅಂತ ಶಾಲೆಯಿಂದ ಕೊಡ್ತಾರೆ. 10-20 ಮೇಲ್ ಕ್ಲಸ್ಗೆ ಕೊಡ್ತಾರೆ, 70 ಜನನೇ ಕೊಡ್ತಾರೆ ಅವರು. ನಾವು ಇಡೀ ಕ್ಲಸ್ಟರ್ ನಿಂದ 5 ಜನನ ಆಯ್ಕೆ ಮಾಡ್ಕೊಡಿ ಅಂತ ನಮ್ಗೆ ಕೊಡ್ತಾರೆ. ನಾವು ಅವಾಗ ಏನ್ ಮಾಡ್ತೀವಿ, ಅವ್ರು ಹಾಕೊಟ್ಟಿರ್ತಾರೆ ಕಿಲೋಮೀಟರ್, ಅಂದ್ರೆ ಯಾವ್ದು ಜಾಸ್ತಿ ಇರುತ್ತೋ ಅಲ್ಲಿಂದ ನಾವು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಕೊಡಬೇಕು. ಕ್ಲಸ್ಟರ್ 19 ಕ್ಲಸ್ಟರ್, 19 × 5 ಅಷ್ಟು ಕಾಲೇಜ್ ಬರುತ್ತೆ. ಇದು ಪ್ರೈಮರಿ ಗ್ರೇಡ್, ಹೈಸ್ಕೂಲ್ ಬೇರೆ. ಸೊ ಇಲ್ಲಿ ಯಾರೆಲ್ಲ ಇಲ್ಲಿ ಪರಿಗಣಿಸುವಂತ ಪ್ರಮೇಯ ಬರೋದಿಲ್ಲ. ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪೋಷಕರೇ ಅದರ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು, ಮುಖ್ಯ ಶಿಕ್ಷಕರು ಅದನ್ನ ನೆನಪಿಸ್ತಾರೆ ಅಥವಾ ಅವರು ಸಾಧ್ಯ ಆದ್ರೆ ಮಾರ್ಗದರ್ಶನ ಮಾಡ್ತಾರೆ, ಅಥವಾ ಇಲ್ಲಿ ಅವ್ರ ಮೊಬೈಲ್ ಅಲ್ಲಿ ಸಾಧ್ಯ ಆದ್ರೆ ಮಾಡ್ತಾರೆ. ಬಟ್ ಅವ್ರಿಗೆ ದುಡ್ಡು ಮಾತ್ರ ಇಲ್ಲ ಅನ್ನೋದು ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ನೇರವಾಗಿ ಆ ವಿದ್ಯಾರ್ಥಿ ಮಗುವಿನ ಅಕೌಂಟಿಗೆ ಜಮಾ ಆಗೋದ್ರಿಂದ ಅದು ಗೊತ್ತಾಗಲ್ಲ. ಆಮೇಲೆ ಅದರ ಡೀಟೇಲ್ಸ್ ನಮಗೆ ಸಂಬಂಧಪಟ್ಟ ಡಿಸಿ ಆಫೀಸ್ ಬಂದಿದೆ ಅಂತ ಅವರೇ ಕೊಡ್ತಾರೆ. ಅದು ತಾಲೂಕಿಗೆ ಇಷ್ಟು ಬಂದಿದೆ ಅದನ್ನು ಬಯಸಿ ಅವರು ಇಟ್ಕೊಂಡಿರ್ತಾರೆ. ಇನ್ನು ಮುಂದುವರೆದು ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ನಾವು ಸಮಾಲೋಚನಾ ಸಭೆಗಳು ಅಂತ ನಡೆಸ್ತೀವಿ. ಕ್ಲಸ್ಟರ್ ನಲ್ಲಿ ಸಮಾಲೋಚನಾ ಸಭೆ ಅಂತ ಆಗುತ್ತೆ, ಅದು ತಿಂಗಳಿಗೆ ಒಂದು ಆಗಬೇಕು ಅಂತ ಇರೋದು. ಈ ವರ್ಷ ಕಮಿಷನರ್ ಏನು ಡಿಸೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಶಿಕ್ಷಕರು ಶಾಲೆಯಿಂದ ಹೊರಗೆ ಬರಬಾರ್ದು. ನಮ್ಗೆ ಬಿಟ್ಟಿದೆ ಮಳೆಗಾಲದಲ್ಲಿ ಸುಮಾರು ರಜೆ ಆಗಿದೆ, ಬೇರೆ ಬೇರೆ ಕಾರಣ ರಜೆ ಆಗಿದೆ ಆ ದೃಷ್ಟಿಯಿಂದ. ಆಮೇಲೆ ವಿಷಯ ಮುಖ್ಯವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಗೋಸ್ಕರ ಒಂದಿಷ್ಟು ದಿನ ಮೀಸಲಾಗಿ ಸರ್ಕಾರ ಇಟ್ಕೊಂಡಿದ್ರಿಂದ
ಶಿಕ್ಷಣ ಇಲಾಖೆಯ ಆಯುಕ್ತರು ನಿರ್ಧರಿಸಿದ್ರು ಏನಂದ್ರೆ ಯಾವುದೇ ಕಾರಣಕ್ಕೂ ಶಿಕ್ಷಕರು ತರಗತಿಯಿಂದ ಹೊರಗೆ ಬರೋಂಗಿಲ್ಲ, ಹಾಗಾಗಿ ಯಾವುದೇ ಮೀಟಿಂಗ್ ಮಾಡೋಂಗಿಲ್ಲ. ಮಾಡಿದ್ರು ಕೂಡ ಈವ್ನಿಂಗ್ ಗೂಗಲ್ ಮೀಟ್, ಆನ್ಲೈನ್ ಮೀಟ್, ಯಾವ್ದು ಜೂಮ್ ಮೀಟ್ ಆಗಬೇಕು ಅಥವಾ ಆಡಿಯೋ ಕಾನ್ಫರೆನ್ಸ್. ಶಾಲಾ ಅವಧಿಯಲ್ಲಿ ಮೀಟಿಂಗ್ ಮಾಡೋಂಗಿಲ್ಲ, ಗೂಗಲ್ ಮೀಟ್ ಮಾತ್ರ ಇದೆ. ಯಾಕಂದ್ರೆ ಟೀಚರ್ಸ್ ಜ್ಞಾನ ಮಕ್ಕಳಿಗೆ ಅಲ್ಲೇ ಸಿಗುವಂತ ಯಾವುದೇ ಒಂದು ಸಭೆಗಳನ್ನ ಆಯೋಜಿಸಲಿಲ್ಲ. ಆದ್ರೆ ಈ ಒಂದು ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ 2 ತಿಂಗಳು ಎಕ್ಸ್ಕ್ಯೂಸ್ ತಗೊಂಡಿದ್ದಾರೆ. ಹಾಗಾಗಿ ಇವಾಗ ಎಲ್ಲ ತರಬೇತಿಗಳನ್ನ ಏಕಕಾಲದಲ್ಲಿ ಜೋಡಿಸ್ಕೊಳ್ಳ. ಆ ಪ್ರಕಾರವಾಗಿ ಈಗಾಗಲೇ ಅಮಿಷಾ ಮೇಡಮ್ 2-3 ತರಬೇತಿ ಪಾಲ್ಗೊಂಡ್ರು. ಜಯಶೀಲ ಮೇಡಮ್ ಕೂಡ ಒಂದು ತರಬೇತಿ ಕೂಡ ಈಗ ಆಲ್ರೆಡಿ ತರಬೇತಿ ಈ ಬಗ್ಗೆ ಅಂತ ಹೇಳಿದ್ರು. ಬಟ್ ಆದರೆ ಅಲ್ಲಿ ಇಂಪಾರ್ಟೆಂಟ್ ಇರೋದ್ರಿಂದ ಮತ್ತು ಅದು ಇಂಪ್ಲಿಮೆಂಟ್ ಮಾಡಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವರಿಗೆ ಕರ್ಕೊಂಡ್ಬಂದು ಅಲ್ಲೇ ಮುಂದೆ ಕೇಳಿ ಇದು ತರಬೇತಿಗಳು ತಗೊಬಂದ ನಂತರ ಅವರಿಗೆ ಅನುಷ್ಠಾನ ಮಾಡ್ತಾರೆ. ಅದು ಮಕ್ಕಳ ಪ್ರಗತಿಗೆ ಒಂದು ನಮಗೆ ರಿಸಲ್ಟ್ ಆಗಿ ಇದ್ರ ಜೊತೆನಲ್ಲಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರೋದು ಅಂದ್ರೆ ಶೌಚಾಲಯ ಇದೆ. ಅದಕ್ಕೆ ಪೂರ್ವಕವಾಗಿ ಕಳೆದ ವರ್ಷ ವಾಟರ್ಗಳನ್ನು ಖರೀದಿ ಮಾಡಬೇಕು ಅಂತೇಳಿ CEO ಆರ್ಡರ್ ಮಾಡಿದ್ದೀವಿ. ಆ ಪ್ರಕಾರ ಒಂದು ಖರೀದಿ ಆಗಿದೆ. ಅದು ಬಳಕೆ ಆಗ್ತಿದೆಯಾ ಅನ್ನೋದನ್ನ ಅವರು ಪರಿಶೀಲಿಸ್ಕೋಬೇಕು. ಬಳಕೆ ಮಾಡಿದ್ರೆ ಶುಚಿತ್ವಕ್ಕೆ ಅದು ಉಪಯೋಗ ಆಗುತ್ತೆ ಅನ್ನೋದು. ಒಟ್ಟಾರೆಯಾಗಿ ಇಲಾಖೆಯಿಂದ ಏನೆಲ್ಲ ಸಿಗಬೇಕು ಆ ಸೌಲಭ್ಯಗಳೆಲ್ಲ ಈ ವರ್ಷ ಮಕ್ಕಳಿಗೆ ತಲುಪಿದೆ. ಮತ್ತೆ ಅನುದಾನಗಳು ಕೂಡ ಈ ವರ್ಷ ಈಗಾಗಲೇ 12,500 ರೂಪಾಯಿ ಸ್ಪೋರ್ಟ್ಗೆ ಹಾಕಿದೆ. ಅದರಲ್ಲಿ 60% ಬಳಸಬೇಕು ಅಂತಿದೆ. ಹಾಗೆ ನವೆಂಬರ್ 14ರಂದು ಮೆಗಾ PTM ಪೋಷಕರ ಮಹಾ ಸಭೆ ಮಾಡಿದ್ರು. ಎಷ್ಟು ಜನ ಸೇರಿದ್ರು ಗೊತ್ತಿಲ್ಲ. ಅವ್ರಿಗೆ ಕುಟುಂಬ ವ್ಯವಸ್ಥೆಗೆ 1,500 ರೂಪಾಯಿ ಹಾಕಿದ್ರು. ಅದು ಕೂಡ ಖಾತೆಗೆ ಜಮಾ ಆಗಿದೆ. ಬಳಕೆ ಮಾಡ್ಬೋದು. ಸೊ ಉಳಿದಂತೆ ಅತ್ಯಾವಧಾನದ ಸಲ್ಲಿಸೋಕೆ ಕ್ರೀಡಾಂಗಣ ಬಂದಿದೆ. ಎಷ್ಟು 10,000 ಬಂದಿದೆ ಸರ್, ಖರೀದಿ ಆಗಿದೆ. ಆದಂತ ಅನುದಾನದಲ್ಲಿ ಖರೀದಿ ಆಗಿರೋದೆಲ್ಲ ಮಕ್ಕಳಿಗೆ ಬಳಕೆ ಆಗಬೇಕು. ಸುಮ್ಮನೆ ಒಂದ್ ಕಡೆ ಮೂಲಲ್ಲಿ ಇಟ್ಟರೆ ಅದು ಖರೀದಿ ಮಾಡಬೇಕು. ಈ ವರ್ಷ ಸಂಬಂಧಪಟ್ಟ. ಸೊ ಈಗ ಏನಂದ್ರೆ ಇದು ಅಧ್ಯಕ್ಷರಿಗೆ ಅದು ಗೊತ್ತಿರಬೇಕು. ಏನಂದ್ರೆ ನೀವು SDMC ಸಭೆಯಲ್ಲಿ ತೀರ್ಮಾನ ಮಾಡಿಬಿಟ್ಟು ಖರ್ಚು ಹಾಕ್ಬೇಕು ಅನ್ನುವಂಥದ್ದು ಇಲ್ಲ. ಅಂದ್ರೆ ಈಗ ಇಲಾಖೆ ಏನ್ ಮಾಡ್ತಿರೋದಂದ್ರೆ ಹಣ ಹಾಕ್ತಿದ್ದಂಗೆ ಅದ್ರದ್ದು ಬಳಕೆ ಪ್ರಮಾಣ ಪತ್ರ ಕೊಡಿ ಅಂತೇಳಿ ತನಕ ಅಜೆಂಟ್ ಇರೋದು ಹಾಕಿದ್ ಮಾರನೇ ದಿನದಿಂದಲೇ ಶುರು ಆಗುತ್ತೆ ಬಳಕೆ ಪ್ರಮಾಣ ಪತ್ರ ಕೊಡಿ ಅಂತ. ಸೊ ಅವಾಗ ಏನಾಗುತ್ತೆ, ಖರ್ಚು ಮಾಡೋ ಅನಿವಾರ್ಯ ಇರುತ್ತೆ. ಆದ್ರೆ ಆ ಕೂಡಲೇ SDMC ಗಮನಕ್ಕೆ ತರಬೇಕು. SDMC ಸಭೆ ಸೇರಿಬಿಟ್ಟು ಖರೀದಿ ಪ್ರಕ್ರಿಯೆಯನ್ನ ಮಾಡ್ಕೋಬೇಕು ಅನ್ನೋದು ಇದಿಷ್ಟು ಮಾಹಿತಿಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಪೋಷಕರು ಜಾಸ್ತಿ ಇಲ್ಲ, ಮಕ್ಕಳಿಗೆ ಜಾಸ್ತಿ ಹೇಳಕ್ಕೆ ಬರೋದಿಲ್ಲ. ಸೊ ಕಂಪಲ್ಸರಿ ಆಗಿಲ್ಲ ಸರ್. ನೀವೆಲ್ಲ ಸೇರಿ ಒಂದು ಶಾಲೆಯನ್ನ ನಾವೆಲ್ಲ ಸೇರಿ ಅಂತ ಹೇಳೋಣ. ನೀವೆಲ್ಲ ಸೇರಿ ಅಲ್ಲ, ನಾವೆಲ್ಲ ಸೇರಿ ಈ ಶಾಲೆಯ ಒಂದು ಅಭಿವೃದ್ಧಿ ಮಾಡುವಲ್ಲಿ ಇದೊಂದು ಮೀಟಿಂಗ್ ಆಗಿದೆ. ಒಂದು ಸ್ಪೆಷಲ್ ಮೀಟಿಂಗ್ ನೀವೇ ನಿಮ್ಮ ಮುಖಂಡರಲ್ಲೇ ಕರೆದ್ರೆ ನಾವೆಲ್ಲ ಬರ್ತೀವಿ. ಅವಾಗ ನಮಗೆ ತಿಳಿದ ನಾವು ಮಾರ್ಗದರ್ಶನ ಮಾಡ್ಬೋದು. ಅದಲ್ಲದೆ ನೀವು ಒಂದು ನಿಂತು ಈ ಶಾಲೆಯನ್ನ ಉಳಿಸ್ಕೊಳ್ಳಿಕ್ಕೆ ಮತ್ತೆ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡೋದಕ್ಕಾಗಲಿ ಅಂತೇಳಿ ಯಾವುದಿರೋದು ಪಕ್ಕದಲ್ಲಿರೋದು ಈ ನಂಜುಂಡೇಶ್ವರದಲ್ಲಿ ಪ್ರಾರ್ಥಿಸ್ತಾ ಇಲಾಖೆ ಕಡೆಯಿಂದ ನಿಮ್ದೇನಾದ್ರು ಪ್ರಶ್ನೆ ಕೇಳೋದಕ್ಕೆ ನಾನು ಪರಿಸ್ಥಿತಿ ಹೇಳ್ತಾ ಏನು ಇಲ್ಲ ಅನ್ನೋದು ಮಾತನ್ನ ಸಮಗ್ರ ವರದಿಯ ನಮ್ಮ ಅಭಿಪ್ರಾಯದ ಮಂಡಿಸತಕ್ಕಂಥ ಕೃಷಿ ಸಭೆಗಳಿಗೆ ಧನ್ಯವಾದಗಳು. SDMC ಅಧ್ಯಕ್ಷರಾಗಿರುವಂತಹ ಕೃಷಿ ವಿಷಯಗಳ ಸಭೆಗಳು ರಾಜೇಶ್ ಗೌಡ್ರು ಇವರು ನಮ್ಮ
ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ. ಇವತ್ತಿನ ಈ ಸಾಮಾಜಿಕ ಪರಿಷತ್ತಿನ ಒಂದು ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಸಭೆ ಅಧ್ಯಕ್ಷತೆಯನ್ನು ಅಶೋಕ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಈ ಒಂದು ಸಭೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಗಣಪತಿ ಅವರಿದ್ದಾರೆ, ಹಾಗೂ ನಮ್ಮ ಊರಾಧ್ಯಕ್ಷ ನಾಗೇಶ್ ಅವರಿದ್ದಾರೆ, ಹಾಗೂ ನಮ್ಮ ಕಸ್ಟರ್ಡ್ ಇಲಾಖೆಯಲ್ಲಿ ಸಿ ನಾಗಭೂಷಣ್ ಸರ್ ಅವರಿದ್ದಾರೆ.